ಇಂದು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್ ರವರು ಮತ್ತು ತಂಡದವರು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಸುರೇಶ್ ರವರು ಹೆಚ್ಡಿಕೋಟೆ ಪಟ್ಟಣದ ವಿಶ್ವನಾಥ ಕಾಲೋನಿಯ ಹಲವು ಬೀದಿಗಳಿಗೆ ಭೇಟಿ ನೀಡಿ ಲಾರ್ವಾ ಸಮೀಕ್ಷೆ ಮಾಡುತ್ತಿರುವುದನ್ನು ಅಡ್ಡ ಪರಿಶೀಲನೆ ನಡೆಸಿದರು. ನಂತರ ತಾಲೂಕು ಆರೋಗ್ಯಾಧಿಕಾರಿಗಳು ಮಾತನಾಡಿ, ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಂದ ಪ್ರತಿ ಶುಕ್ರವಾರ ಮತ್ತು ಪ್ರತಿ ಮಂಗಳವಾರ ಹೆಚ್ಡಿಕೋಟೆ ಮತ್ತು ಹ್ಯಾಂಡ್ ಪೋಸ್ಟ್ ಸರಗೂರು ಟೌನ್ನಲ್ಲಿ ಲಾರ್ವಾ ಸಮೀಕ್ಷೆಯನ್ನು ಮಾಡುತ್ತಾರೆ. ಇದರ ಜೊತೆಗೆ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಪ್ರಕರಣಗಳು ಕಾಣಿಸಿಕೊಂಡಿರುವ ಗ್ರಾಮದಲ್ಲಿ ಕ್ರಿಯಾ ಯೋಜನೆಯ ಪ್ರಕಾರ ಪ್ರತಿದಿನ ಲಾರ್ವಾ ಸಮೀಕ್ಷೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಗಟ್ಟಬಹುದು ಮತ್ತು ಸೊಳ್ಳೆಯಿಂದ ಹರಡುವ ಜ್ವರಗಳ ಬಗ್ಗೆ ಜನರಿಗೆ ಆರೋಗ್ಯ ಶಿಕ್ಷಣ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ನಾಗೇಂದ್ರ, ರವಿರಾಜ್, ಚಂದ್ರು, ಪ್ರದೀಪ್, ಆರೋಗ್ಯ ಸುರಕ್ಷಣಾಧಿಕಾರಿ ಲಕ್ಷ್ಮೀ ಭಟ್, ಸುಮಾದೇವಿ, ಶೋಭಾ, ಸವಿತಾ ಹಾಗೂ ಇನ್ನಿತರರು ಹಾಜರಿದ್ದರು. ಅಲ್ಲಿ ಸೊಳ್ಳೆ ಉತ್ಪತ್ತಿ ಮಾಡಕ್ಕೆ ನೀವೇ ದಾರಿ ಮಾಡಿ ಕೊಟ್ಟಂಗೆ. ನೀರು ನಿಂತಿತ್ತು, ಅಲ್ಲಿ ಲಾರ್ವಾ ಉತ್ಪತ್ತಿ ಆಗಿದೆ. ಆಲ್ರೆಡಿ ಏನಾದ್ರೂ ನೀರು ನಿಂತ್ಕೊಂಡ್ರೆ ಟಬ್ಬಲ್ಲಿ ಅವ್ರೆ ನೀರನ್ನ ಶೇಖರಣೆ ಮಾಡ್ಕೊಂಡ್ರೆ ನೆರಳೆ ಮುಚ್ಚಳನ್ನು ಕೂಡ ಕಸ ಯಾರು ಹಾಕಬಾರ್ದು. ಹೋಟೆಲ್ ಚೌಡು ಹೋಟೆಲ್ ಕರೆಯಪ್ಪ, ಯಾರು ಖಾನಾವಳಿ ಹೋಟೆಲ್ ಅವ್ರನ್ನ ಅಲ್ಲ ಏನಾಗುತ್ತೆ ಈಗ ಪಾಪ ಅವರು ನಾಗರಿಕರು ಗೊತ್ತಲ್ಲ, ಡೆಂಗಿ ಎಲ್ಲ ಬರ್ತಾ ಇರೋದು. ಹಂಗೆಲ್ಲ ಮಾಡ್ಬಾರ್ದು ನಿಜ. ನೋಡಪ್ಪ ನಿಮ್ಗೆ ಹೇಳ್ತಿರೋದು ಅಮ್ಮ, ನೀವು ಸುತ್ತಲಿನ ಪ್ರದೇಶದಲ್ಲಿ ಎಸ್ಬಿಟ್ಟು ಅಲ್ಲಿ ಮನೆ ಕೊಡ್ತಿರಲ್ಲ, ಅದೇ ಅವರು ಬೆಂಗಳೂರು ಇಲ್ಲ, ಯಾರು ಬುಕ್ ಮಾಡ್ಕೊಂಡು ಕರ್ನಾಟಕದಲ್ಲಿ ಬಂದಾಗ ಹಾಕಿ ಅದನ್ನ ಬಿಟ್ಟು ಬೇರೆ ಕಡೆ ಮಾಡಿದ್ರೆ ಹೋಟೆಲ್ ಅವರಿಂದ ವೇಸ್ಟೇಜ್ ಇಪ್ಪತ್ತು ಕಳಿಸಿದ್ದೀರಿ ಅಂತಂತಂದ್ರು ಲೆಟರ್ನ. ಅಲ್ಲಿಂದ ಲೆಟರ್ ಬಂದಿಲ್ಲ ಸರ್. ಕೊಡಿ 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 ಕೊಡಿ.